ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಮನವಿ ಸಲ್ಲಿಸಿದ ಸ್ಥಳೀಯ ಮುಖಂಡರು. ಮಾರ್ಚ್ 9 ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕು ಕಚೇರಿಯ ಆವರಣದಲ್ಲಿ ಯುವ ಅಧಿವೇಶನವನ್ನು ಆಯೋಜಿಸಲಾಗಿತ್ತು. ಹಲವಾರು ಜನ ಉದ್ಯೋಗಾಕಾಂಕ್ಷಿಗಳು, ರೈತ ಸಂಘಟನೆಗಳ ಪದಾಧಿಕಾರಿಗಳು, ಚಿಂತಕರು, ಯುವಕರು ಅಧಿವೇಶನದಲ್ಲಿ ಭಾಗವಹಿಸಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. 2.84 ಲಕ್ಷ ರಾಜ್ಯ ಸರ್ಕಾರಿ ಹಾಗೂ ಕೇಂದ್ರ ಸರ್ಕಾರದ 9.64 ಲಕ್ಷ ಹುದ್ದೆಗಳನ್ನು ಶೀಘ್ರದಲ್ಲಿಯೇ ಭರ್ತಿ ಮಾಡಬೇಕು. ಕೆಪಿಎಸ್ಸಿ, ಕೆಇಎ, ಕೆಎಸ್ಪಿ, ಶಿಕ್ಷಣ ಇಲಾಖೆ ಮುಂತಾದ ನೇಮಕಾತಿ ಪ್ರಾಧಿಕಾರಗಳು ಪ್ರತಿ ವರ್ಷ ಖಾಲಿ ಹುದ್ದೆಗಳ ವಿವರ ಮತ್ತು ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ ಪ್ರಕಟಿಸಿ ನಿಗದಿತ ವೇಳಾಪಟ್ಟಿಯಂತೆ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು ಅಂತ ಒತ್ತಾಯಿಸಿದರು. ಕೆಪಿಎಸ್ಸಿ ಅನ್ನು ಕೂಡ ಯುಪಿಎಸ್ಸಿ ಮಾದರಿಯಲ್ಲಿಯೇ ನಡೆಸಬೇಕು ಅಂತ ಒತ್ತಾಯವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರದೀಪ್ ಮೆಟಗುಡ್ ಅವರು ಮನವಿ ಪತ್ರವನ್ನು ಓದಿ ಶಿರಸ್ತೇದಾರ್ ಬಿದಿರಿ ಅವರಿಗೆ ಸಲ್ಲಿಸಿದರು. ವೇದಿಕೆ ಮೇಲೆ ರಾಜ್ಯ ಸಂಚಾಲಕರಾದ ಯಲ್ಲಪ್ಪ ಹೆಗಡೆ, ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಜಿಲ್ಲಾಧ್ಯಕ್ಷ ರಮೇಶ್ ಬಳಲ್ಗಿಡದ, ರೈತ ಸಂಘದ ಮುಖಂಡರಾದ ರಾಜು ನದಾಫ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹನುಮಂತ್ ಯಮಕಾರ್, ಕಲ್ಲಪ್ಪ ಬಿರಾದರ್, ಶೇಖರ್ ಕಾಂಬ್ಳೆ, ಶ್ರೀಶೈಲ್ ಜಾಮ್ ಭೂಮಾರ್, ಸುಭಾಸ್ ಶಿರ್ಬೂರ್, ಸಿದ್ದುಗೌಡ ಪಾಟೀಲ್, ಆಕಾಶ್ ಬಿಳಿಗಿ, ಸುರೇಶ್ ಶಿರ್ಬೂರ್, ದುಂಡಪ್ಪ ಯರಗಟ್ಟಿ, ಮಲ್ಲಿಕಾರ್ಜುನ್ ಬೆಕ್ಕೇರಿ, ಸಿದ್ದಲಿಂಗಪ್ಪ ಅಡಳ್ಳಿ, ದುಂಡಪ್ಪ ಯರಗಟ್ಟಿ, ಕರಪ್ಪ ಪೂಜಾರ್ ಸೇರಿದಂತೆ ಹಲವು ಯುವಕರು ಭಾಗಿಯಾಗಿದ್ದರು. ರಾಜಕಾರಣ ಮಾಡಕತ್ತವ್ರು ಯಾರು? ಇದೇ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ ಇಬ್ರು ತಪ್ಪದ. ನಿಜವಾಗ್ಲೂ ಆ ಸಮುದಾಯಗಳಿಗೆ ನ್ಯಾಯ ಕೊಡ್ಬೇಕಾದಕ್ಕಿರ್ತಕ್ಕಂಥ ಇಬ್ರು ಕರ್ತವ್ಯ. ಆದ್ರೆ ಇಬ್ರು ಏನ್ ಮಾಡಕತ್ತಾರಪ್ಪ ಅಂತಂದ್ರ, ಏನು SC ST ಸಮುದಾಯ 1 ಕೋಟಿಗಿಂತ ಹೆಚ್ಚದ ಈ ರಾಜ್ಯದಲ್ಲಿ. ಅಂಕಿಅಂಶಗಳ ಪ್ರಕಾರ ನಮ್ದು 7 ಕೋಟಿ ಜನಸಂಖ್ಯೆ ಒಳಗೆ SC ST ಸಮುದಾಯ 1 ಕೋಟಿಗಿಂತ ಹೆಚ್ಚಿರುವುದರಿಂದ ಆ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ತಗೋಬೇಕು. ಮುಂದಿನ ಸಲ ಅಧಿಕಾರಕ್ಕೆ ಬರಬೇಕು. 51 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದಾವೆ, 36 SC, 15 ST. ಈ 51 ಕ್ಷೇತ್ರದ ಜೊತೆಗೆ ಇನ್ನುಳಿದಿರ್ತಕ್ಕಂಥ ST ಸಮುದಾಯ ನಮ್ಮ ಜೊತೆಗೆ ಬಂದ್ರೆ ನಮ್ಮ ಸರ್ಕಾರ ರಚನೆ ಆಗ್ತೈತಿ ಅಂತೇಳಿ ಇದನ್ನ ರಾಜಕಾರಣ ಮಾಡ್ಕೊಂಡು ಆಯಾ ಜಾತಿಯವರು ಕಾಂಗ್ರೆಸ್ನಾಗಿದ್ದವರು ಕಾಂಗ್ರೆಸ್ನವ್ರು ಎಬ್ಬಿಸ್ಕೊಂಡ್ ಮಂದಿನ, ಬಿಜೆಪಿ ಆಗಿದ್ದವ್ರು ಬಿಜೆಪಿ ಎತ್ತುಕೊಂಡು ಬರುದು, ಬೀದಿಯಾಗ ನಿಂತಿರುದು, ರಾಜ್ಯ ಸರ್ಕಾರ ತಪ್ಪಂತ ಅವ್ರು ಹೇಳುದು, ಕೇಂದ್ರ ಸರ್ಕಾರ ತಪ್ಪಂತ ಅವ್ರು ಹೇಳುದು. ಆದ್ರೆ ಆಗ್ತಕ್ಕಂಥ ಕೆಲಸ ಎರಡೂ ಸರ್ಕಾರದ್ದು ಆಗ್ಬೇಕು. ಎರಡೂ ಸರ್ಕಾರ ಕೂಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ಅವ್ರು ತಪ್ಪನ ಅವ್ರು ಹೇಳಂಗಿಲ್ಲ, ಇವ್ರು ತಪ್ಪನ ಇವ್ರು ಹೇಳಂಗಿಲ್ಲ. ನಾವು ಬೆಳಗ್ಗೆ ಎದ್ರೆ ಪೇಪರ್ ಓದುದು, ಕಾಂಗ್ರೆಸ್ ನಾವು ಲೀಡರ್ ಮೀಟಿಂಗ್ ಕರೆದ್ರೆ ಅಲ್ಲಿ ಹೋಗ್ತೀವಿ, ಬಿಜೆಪಿ ಕರೆದ್ರೆ ಅಲ್ಲಿ ಹೋಗ್ತೀವಿ. ಆದ್ರೆ ನಿಜವಾಗ್ಲೂ ನ್ಯಾಯ ಕೊಡ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಎರಡೂ ಸರ್ಕಾರಗಳ ಕರ್ತವ್ಯ. ಭಾರತ ದೇಶದಾಗ ಹಂಗೆ ಎಲ್ಲರೂ ಸಮಾನರಿಲ್ಲ, ಆರ್ಥಿಕವಾಗಿ ಸಮಾನ, ಶೈಕ್ಷಣಿಕವಾಗಿಲ್ಲ, ಸಾಮಾಜಿಕವಾಗಿಲ್ಲ, ಧಾರ್ಮಿಕವಾಗಿಲ್ಲ. ಸೊ ಹೀಗಾಗಿ ಭಾರತ ದೇಶದಾಗ ಸಂವಿಧಾನ ಏನು ಹೇಳತ್ತಂದ್ರೆ ಸಮಾನತೆಯವರಿಗೆ ಬರೋ ಥರನೂ ರಿಸರ್ವೇಷನ್ ಇರಬೇಕು. ಇವೆಲ್ಲರೂ ಅಂಬೇಡ್ಕರ್ ಅವರು ಮತ್ತು 10 ವರ್ಷ ಹೇಳ್ಯಾರ ಅಂತ ಅನ್ಬೋದು. ಅಂಬೇಡ್ಕರ್ ಅವರು ಹೇಳಿದ್ದು ಪೊಲಿಟಿಕಲ್ ರಿಸರ್ವೇಷನ್, ಸಮಾಜದಾಗ ಸಮಾನತೆ ಬರೋದನ್ನ ರಿಸರ್ವೇಷನ್ ಕಂಟಿನ್ಯೂ ಆಗಿದೆ. ಇವೆಲ್ಲ ಬೆಳ್ಕೊಂಡಾಗ ಒಬ್ಬ ಯೋಧ ಸತ್ತ, ದೇಶಕ್ಕೆ ಹೋರಾಡಿ ದೇಶದ ಸಲುವಾಗಿ ಸತ್ತ ಬಂದಿದ್ದ, ಅವ್ರ ಅಂತ್ಯಕ್ರಿಯೆ ಮಾಡ್ತೀವಿ ನಾವು ಬೇರೆ ಜಾಗ ನೀವು ಓಟಿಗೆ ಹೊಡೆಯಲ್ಲ. ಏನು ಜಾತಿ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಯೋಧನ ಜಾತಿ ಭಾರತದ ಜಾತಿ ಹೆಂಗೆ ಹೊರ ಮಾಡ್ತೀವಿ? ಸಮಾನತೆ ಇಷ್ಟು ದಿನ ಇನ್ನ ನಾವು ಕೈ ಚಾಚ್ಕೋಕ ನಮಗೊಂದು ಉದ್ಯೋಗ ಕೊಡ್ರಿ ಅಂತ ಹೇಳಿಸಿದ್ರು. ದೇಶದ ಪ್ರಧಾನಿಗಳು ಹೇಳ್ತಾರು ಅದೇನು ಬಜಿ ಮಾಡುತ್ತೆ ಅಂತ ಪಕೋಡ ಅವ್ರು ಮಾರಿ ಉದ್ಯೋಗ ತುಂಬ್ಕೋರಿ ಅಂತ ಹೇಳಿಸಿದ್ರು. ಯಾಕೆ ಈ ಸರ್ಕಾರಗಳು ಇರಬೇಕು? ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಯಾಕೆ ಬೇಕಿವ? ಯಾಕಂತ ಹೇಳಿತ್ತಂದ್ರ ಆಳುವ ಸರ್ಕಾರಗಳನ್ನ ಗಮನ ಸೆಳೆಯುವಂತ ಒಂದು ಉದ್ದೇಶ ಇಟ್ಟುಕೊಂಡ ಒಂದು ಯುವ ಅಧಿವೇಶನ ಅಂತ ಹೇಳಿಸಿಂದ ರಾಜ್ಯದ ಮೂಲ್ಯೊಳಗ ಹೋರಾಟಗಾರೇನು ತಾವೆಲ್ಲರೂ ಮಾಡತ್ತೀರಿ. ಇದು ಸರ್ಕಾರಕ್ಕೆ ಈ ಸಭೆ ಮುಖಾಂತರ ನಾನು ಆಗ್ರಹ ಮಾಡೋದೇನಂತ ಹೇಳಿತ್ತಂದ್ರ, ಬರುವಂತ ದಿನಮಾನದೊಳಗ ಒಂದು ವೇಳೆ ನೀವು ರಾಜ್ಯದಲ್ಲಿ ಖಾಲಿ ಇರುವಂತ ಹುದ್ದೆಗಳ ನೇಮಕಾತಿ ಮಾಡದೆ ಹೋದ್ರೆ ಅಂತ ಹೇಳ್ತಂದ್ರ ಬರುವಂತ ದಿನಮಾನದೊಳಗ ಉಗ್ರವಾದಂತ ಹೋರಾಟ ಇಡೀ ರಾಜ್ಯ ತುಂಬಾ, ಕೇಂದ್ರ ಸರ್ಕಾರದವರು ಸುಧಾ ಮಾಡ್ಲಿಕ್ಕಂದ್ರ ಇಡೀ ರಾಷ್ಟ್ರ ತುಂಬಾ ಇದು ಹೋರಾಟ ವಿಕೋಪಕ್ಕೆ ಹೋಗಿ ಇದು ನಮ್ಮ ದೇಶನು ಯಾವ ಸ್ಥಿತಿಗೆ ಹೋಗ್ತೈತೆ ಅಂತಕ್ಕಂಥದ್ದು ನಮಗೆ ಭಯ ಆಯ್ತು. ಅಧಿವೇಶನ ಯುವಕರಿಗೋಸ್ಕರ ಒಂದು ಅಧಿವೇಶನ ಮಾಡೋಣ ಅಂತೇಳಿ ಯಲ್ಲಪ್ಪ ಹೆಗಡೆ ಅವರು ನಿರ್ಧಾರ ಮಾಡ್ಯಾರು. ಈ ವಿಷಯ ಬಹಳ ಗಂಭೀರ ಐತಿ. ಯಾಕಂದ್ರೆ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದಾವೆ.
ಖಾಲಿ ಇದ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಈ ಮಂಡ ಧೋರಣೆಯನ್ನ ನಾವು ಕುತ್ಕೊಂಡು ನೋಡಾಕಿದ್ದೀವಿ. ಸುಮ್ಮನೆ ನಮ್ಮ ಹತ್ರ ಏನ ಬಿಸಿ ರಕ್ತನೇ ಇಲ್ಲ. ವಿರೋಧವನ್ನ ವ್ಯಕ್ತಪಡಿಸುವಂತದ್ದು ಇವತ್ತು ಹುಬ್ಳಿ ಧಾರವಾಡದಲ್ಲಿ ನಡೀತು. ಅದರಿಂದ ಸರ್ಕಾರಕ್ಕೆ ಇವತ್ತ ಹೆಂಗಾಗ್ತಪ್ಪ ಅಂದ್ರೆ ಸರ್ಕಾರ ವಿಲ ಮಾಡಕ್ಕಿತ್ತು, ಏನಿದ್ರು ಯುವಕರೆಲ್ಲ ಕ್ರಾಂತಿ ಮಾಡಕ್ ನಿಂತ್ಬಿಟ್ರು ಅಂತ ಹೇಳಿ ಅದೇ ಒಂದು ಹೋರಾಟದ ಮೂಲಕ ಒಂದು ಇದರ ಕಾಲಿಕ ಹುದ್ದೆಗಳನ್ನ ಭರ್ತಿ ಮಾಡ್ಕೊಡ್ತೀವಿ ಅಂತ ಹೇಳಿ ಇವತ್ತು 30ನೇ ತಾರೀಕೊಳಗೆ 30 ದಿನಗಳೊಳಗೆ ಅವಕಾಶವನ್ನು ತೆಗೆದುಕೊಳ್ಳಿ ಸರ್ಕಾರ. ನಾವೇನೇ ಈ ವಿಚಾರ ವ್ಯಕ್ತಪಡಿಸ್ತೀವಿ ಅಂದ್ರೆ ನಾವು ಮೂಗು ಹಿಡಿದ್ರೆ ಬಾಯಿ ತೆಗಿತೀವಿ, ಮೂಗು ಹಿಡಿಲಾರ್ದ ಬಾಯಿ ತೆಗಿಯಂಗಿಲ್ಲ. ಅದಕ್ಕೆ ಮೂಗು ಹಿಡಿಯುವಂತ ಕೆಲಸ ನಾವು ಮಾಡ್ಬೇಕು. ನಾವು ಮಾಡ್ಬೇಕಂದ್ರೆ ಏನು, ಹೋರಾಟದ ಮೂಲಕ ನಾವ್ ಏನಾದ್ರೂ ಎಲ್ಲರೂ ಮನ್ಯಾಗ ಕೂತ ನಮ್ಗೆ ಜಾಬ್ ಕೊಡಿ ಅಂದ್ರೆ ಯಾರು ಕೊಡಂಗಿಲ್ಲ. ಹೋರಾಟದ ಮೂಲಕ ಹೋರಾಟಗಳನ್ನ ಯಾವ ರೀತಿ ಮಾಡೋದು, ವಿವಿಧತೆ ಹೋರಾಟಗಳಲ್ಲಿ ವಿವಿಧತೆಗಳು ಈ ಮುಂಬರುವ ದಿನಮಾನಗಳಲ್ಲಿ ನಾವು 2028 ಬರ್ತೈತಿ ಚುನಾವಣೆ. ಆ ಚುನಾವಣೆಯಲ್ಲಿ ನಾವು ಎಲ್ಲರೂ ನಿರ್ಧಾರ ಮಾಡೋಣ. ನೋ ಜಾಬ್